ಆಕೆ ಅರೆಬರೆ ಕಾಣ್ತಾ ಇರೋದನ್ನೇ ನೋಡ್ತಾ ವಿಶ್ವಂತ್ ಬಾಯಿಂದ ಒಂದು ನಿಟ್ಟಿಸಿರು ಬಿಟ್ಟ. ಅಷ್ಟಕ್ಕಾಗಲೇ ಧಾತ್ರಿ ಮೈಯೆಲ್ಲ ಬೆವೆತು ಹೋಗಿ ಮೈ ನಡುಗ್ತಾ ವೇಗವಾಗಿ ಉಸಿರಾಡ್ತಿದ್ರೆ ಆಕೆ ಇದೇ ಮೇಲಕ್ಕೆ ಕೆಳಗೆ ಭಾರವಾಗ್ತಾ ಇದೆ. ಅದನ್ನು ನೋಡಿದ ಮೇಲೆ ನಮ್ಮ ನಾಯಕ ತಕ್ಷಣ ಆಕೆಯನ್ನು ಗಟ್ಟಿಯಾಗಿ ಒಪ್ಕೊಂಡು, ನಿನ್ನ ಟಾರ್ಚರ್ ಮಾಡೋಣ ಅಂದ್ಕೊಂಡ್ರೆ ನನಗೆ ಟಾರ್ಚರ್ ಆಗ್ತಿದೆಯಲ್ಲ ಇದು ಅಂತ ವಿಶ್ವಂತ್ ಮೆಲ್ಲಗೆ ಆಕೆ ಕಿವಿಯಲ್ಲಿ ಪಿಸಿಕೊಡ್ತಾ ಆಕೆ ಕತ್ತಿನ ಕೆಳಗೆ ಮೀಸೆ ಗಡ್ಡಗಳಿಂದ ಉಜ್ಜಿದ. ಅಷ್ಟೊತ್ತಿಗೆ ಅವನ ಮುಂದೆ ತಾನು ಹೀಗಿದ್ದೀನಿ ಅನ್ನೋ ಭಯ ಮತ್ತು ನಾಚಿಕೆ ಆಕೆಯನ್ನು ಆವರಿಸ್ಕೊಂಡಿದ್ರೆ ಅವನು ಹೇಳ್ತಿದ್ದ ಮಾತುಗಳು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಧಾತ್ರಿ ಇರಲಿಲ್ಲ. ಮತ್ತೇನಾದರೂ ಮಾತಾಡಿದ್ರೆ ಅವನು ಏನು ಮಾಡ್ತಾನೋ ಅನ್ನೋ ಭಯ ಒಂದು ಕಡೆ ಕಾಡ್ತಿತ್ತು. ಅದಕ್ಕೆ ಸೈಲೆಂಟಾಗಿ ಬಾಯಿ ಬಿಡದೆ ನಡಕ್ತಿದ್ರೆ ಒಂದು ಗೊಂಬೆಯಂತೆ ಇದ್ಬಿಟ್ಲು. ಅದರಲ್ಲೂ ಆಕೆ ಸೌಂದರ್ಯ ಅವನ ಎದೆಗೆ ಬಲವಾಗಿ ತಾಕ್ತಿತ್ತು. ಅವನ ಬಲಿಷ್ಠ ದೇಹದ ಕೆಳಗೆ ಆಕೆ ನಲಗ್ತಿದ್ಲು. ಇಬ್ಬರ ಮೈಯಲ್ಲೂ ಯಾವುದೋ ತಿಳಿಯದ ಹೊಸ ಅನುಭವ ಉಂಟಾಗ್ತಿತ್ತು. ಅವನು ಆಕೆ ಮೇಲೆ ಹಾಗೆ ಇರಲಾಗಿ ಒಂದು ಸಿಹಿಯಾದ ನೋವು ಆಕೆ ಮೈಯೆಲ್ಲ ಹರಡಿತು. 10 ನಿಮಿಷ ಹಾಗೆ ಇದ್ದರೂ ಅವನ ಮೈಯಲ್ಲಿ ಆಸೆ ಮತ್ತು ತಪನೆ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆನೇ ಆಗ್ತಾ ಇರಲಿಲ್ಲ. ತಕ್ಷಣ ಆಕೆ ತುಟಿಗಳನ್ನ ಹಚ್ಕೊಂಡು ಗಾಢವಾಗಿ ಮುತ್ತು ಕೊಡ್ತಾ ಅವನ ಕೈಯನ್ನು ಆಕೆ ತೊಡೆ ಮೇಲಿಂದ ಮೇಲಕ್ಕೆ ತರ್ತಿದ್ರೆ ಆಗ ಅವನ ಕೈ ಯಾವ ಕಡೆಗೆ ಹೋಗ್ತದೆ ಅಂತ ಅರ್ಥವಾಗಿ ಧಾತ್ರಿ ಕಣ್ಣುಗಳನ್ನ ದೊಡ್ಡದು ಮಾಡಿದ್ಲು. ವಿಶ್ವಂತ್ ಕೂಡ ಆಕೆ ಕಣ್ಣುಗಳನ್ನ ನೋಡ್ತಿದ್ರೆ ಬೇಡ ಅನ್ನುವಂತೆ ಕಣ್ಣುಗಳನ್ನ ತಿರುಗಿಸಿದ್ಲು ಧಾತ್ರಿ. ಏನೂ ಆಗಲ್ಲ ಅನ್ನುವಂತೆ ವಿಶ್ವಂತ್ ಕಣ್ಣುಗಳನ್ನ ಸಣ್ಣದು ಮಾಡಿ ರೊಮ್ಯಾಂಟಿಕ್ ಆಗಿ ನೋಡ್ತಿದ್ರು. ಬೇಡವೇ ಬೇಡ ಅನ್ನುವಂತೆ ಭಯದಿಂದ ಧಾತ್ರಿ ತಲೆಯನ್ನು ಅಡ್ಡವಾಗಿ ಆಡಿಸಿದ್ಲು. ಈಗ ಆಕೆ ಬೇಡ ಅಂದರು ಅಥವಾ ಯಾರು ಬಂದು ಹಿಡಿದ್ರು ಕೇಳುವ ಸ್ಥಿತಿಯಲ್ಲಿ ಅವನ ದೇಹ ಮತ್ತು ಮನಸ್ಸಿರಲಿಲ್ಲ. ನಿಯಂತ್ರಣ ಎಂಬುದು ಅವನ ಕೈಯಿಂದ ಯಾವಾಗಲೂ ತಪ್ಪು ಹೋಗಿತ್ತು. ಅವನ ಫೀಲಿಂಗ್ಸ್ ಕೂಡ ಅವನ ಮಾತು ಕೇಳ್ತಿರ್ಲಿಲ್ಲ. ಅವುಗಳಿಗೆ ಇಷ್ಟ ಬಂದಂಥವು ಮಾಡ್ಕೊಂಡು ಹೋಗ್ತಿದ್ರೆ ಅವನ ಮೆಲ್ಲಗೆ ತನ್ನ ಕೈಯಿಂದ ವಶಪಡಿಸ್ಕೊಳ್ತಿದ್ದಂತೆ ಧಾತ್ರಿ ಗಟ್ಟಿಯಾಗಿ ಕಣ್ಮುಚ್ಕೊಂಡ್ಳು. ಉಸಿರಾಡುವುದನ್ನು ಕೂಡ ನಿಲ್ಲಿಸಿದಾಳೆ ಅಂತ ಅವನ ಮುತ್ತಿನಲ್ಲಿ ಅರ್ಥ ಆಗ್ತಿದ್ರೆ ಇನ್ನು ಹೆಚ್ಚು ಭಯಪಡಿಸಿದ್ರೆ ಸತ್ತು ಹೋಗ್ತಾಳೇನೋ ಅಂತ ಅಂದ್ಕೊಂಡ. ಇರೋ ಒಬ್ಬಳು ಅತ್ತೆ ಮಗಳು, ನಾನು ಕಾಪಾಡ್ಕೊಳ್ಳೋದು ಇನ್ಯಾರು ಕಾಪಾಡ್ಕೊಳ್ತಾರೆ ಈಕೆಯನ್ನು? ಕನಿಷ್ಠ ಮದುವೆ ಆಗೋವರೆಗಾದರೂ ಈಕೆಯನ್ನು ಸ್ಟ್ರಾಂಗ್ ಮಾಡಬೇಕು ಅಂದ್ಕೊಂಡು ಮೆಲ್ಲಗೆ ಆಕೆಯಿಂದ ದೂರ ಸರಿದು ಬೆಡ್ ಪಕ್ಕದಲ್ಲಿ ಮಲಗ್ತಿದ್ದಂತೆ ಧಾತ್ರಿ ತಕ್ಷಣ ಅವನಿಗೆ ಬೆನ್ನು ತೋರಿಸಿ ಬೇರೆ ಸೈಡ್ ತಿರುಗಿ ಮಲಗಿ ಜೋರಾಗಿ ಉಸಿರಾಡ್ತಾ ವೇಗವಾಗಿ ಆಕೆ ಕಳ್ಚ್ಕೊಂಡಿದ್ದ ಬಟನ್ಸ್ಗಳನ್ನೆಲ್ಲ ಹಾಕ್ಕೊಂಡ್ಳು. ವಿಶ್ವಂತ್ ಕೂಡ 2 ನಿಮಿಷ ಉಸಿರು ಬಿಟ್ಕೊಂಡು ಮತ್ತೆ ಆಕೆ ಕಡೆ ತಿರುಗಿ ಆಕೆ ಸುತ್ತ ಕೈ ಹಾಕಿ ಆಗಲೇ ಎಲ್ಲ ನೋಡಿ ಆಗಿದೆ, ಈಗ ನೀನು ಮುಚ್ಚಿಟ್ಕೊಂಡು ಮಾತ್ರಕ್ಕೆ ನಾನೇನು ನೋಡಿರೋದು ಬಾಕಿ ಏನಿಲ್ಲ, ಈ ಸಲ ಸ್ವಲ್ಪ ಮಾತ್ರ ನೋಡಿದ್ದೀನಿ, ಮುಂದಿನ ಸಲ ಬಾಡಿ ಪೂರ್ತಿ ಅಂತ ವಿಶ್ವಂತ್ ಹೇಳ್ತಿದ್ದಂತೆ ಧಾತ್ರಿ ಅವನ ಕಡೆ ತಿರುಗಿದ್ಲು. ತಕ್ಷಣ ತನ್ನ ಕೈಯಿಂದ ಅವನ ಬಾಯಿ ಮುಚ್ಚಿ ಕೋಪದಿಂದ ನೋಡಿದ್ಲು. ನೀನು ತುಂಬ ಸುಂದರವಾಗಿದೆಯಾ ಅಂತ ಗೊತ್ತು, ಹಾಗಂತ ಇಷ್ಟೊಂದು ಸೈಟ್ ಹೊಡಿತೀಯಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ನಿನಗೆ ಕೋಪ ಅಷ್ಟೇನು ಸೂಟ್ ಆಗಲ್ಲ ರಾಕ್ಷಸಿ ಅಂತ ಅಂದ್ಕೊಂಡು. ವಿಶ್ವಂತ್ ನಗ್ತಾ, ಏನಿದ್ರೂ ಬೆಲೆ ಇದೆಯಾ ಗೊತ್ತಾ, ಇನ್ನೊಂದು ಸಾರಿ ನೋಡ್ತೀನಿ, ನನ್ನ ಕೈಲಿ ಆಗ್ತಿಲ್ಲ ಅಂತ ವಿಶ್ವಂತ್ ಆಕೆ ಮೇಲೆ ಬರೆದಿದ್ದರೆ ಧಾತ್ರಿ ಮತ್ತೆ ಕಣ್ಣು ದುಡ್ಡದು ಮಾಡಿ ಬೆಡ್ ಮೇಲೆ ತಿಳಿದು ಓಡಿ ಹೋಗೋದಕ್ಕೆ ನೋಡಿದ್ಲು. ಆದರೆ ವಿಶ್ವಂತ್ ಆ ಕೆಲಸ ಮಾಡೋಕ್ಕಾಗ್ದಂತ ಆಕೆ ಕೈ ಹಿಡಿದು ಮತ್ತೆ ತನ್ನ ತೋಳಲ್ಲಿ ಎಳ್ಕೊಂಡು, ಈಗ ಸೆಟ್ ಆದೆ, ನೀನು ಹೀಗೆ ಓಡಿ ಹೋದರೆ ನನಗೆ ಇನ್ನೂ ಏನೋ ಮಾಡಬೇಕನ್ನೋ ಆಲೋಚನೆ ಬರುತ್ತೆ, ಅದಕ್ಕೆ ನನ್ನಿಂದ ದೂರ ಓಡಿ ಹೋಗೋಕ್ಕೆ ನೋಡಬೇಡ, ಹೋದಷ್ಟು ಹತ್ರ ಆಗ್ತೀನಿ, ಅರ್ಥ ಆಯ್ತಾ? ಈಗ ನಡೆದೋದಕ್ಕಿಂತ ಇನ್ನೂ ಜಾಸ್ತಿ ನಡೆಯುತ್ತೆ, ಅದಕ್ಕೆ ಬಾಯಿ ಮುಚ್ಕೊಂಡು ಮಲ್ಕೋ ಅಂತಂದ. ಮೆಲ್ಲಗೆ ಆಕೆ ಜೋಲಾಲಿ ಆಡ್ತಿದ್ರೆ ಅವನು ನಿದ್ದೆ ಹತ್ತಿತು. ಆದರೆ ಅವನು ಮಾಡಿದ ಕೆಲಸಕ್ಕೆ ರಾತ್ರಿ ಆಕೆಗೆ ನಿದ್ದೆನೇ ಬರಲಿಲ್ಲ. ವಿಶ್ವಂತ್ ಅತ್ತೆ ಮಗಳನ್ನ ಅಪ್ಕೊಂಡು ಹಾಯಾಗಿ ಮಲಗ್ದಾದ್ರೆ ಧಾತ್ರಿಗೆ ಮಾತ್ರ ರಾತ್ರಿ ನಿದ್ದೆ ದೂರ ಆಯಿತು. ತನ್ನ ಭಾವನನ್ನೇ ನೋಡ್ತಾ ಬೆಳಗ್ಗೆ ಯಾವಾಗ ಮಲಗಿದ್ಲೋ ಅಂದು ಬೆಳಗ್ಗೆ 9 ಗಂಟೆ ಆದರೂ ಆಕೆಗೆ ಎಚ್ಚರನೇ ಆಗಲಿಲ್ಲ. ಹೊರಗಡೆ ಜೋರಾಗಿ ಮಾತುಗಳು ಕೇಳಿಸ್ತಿದ್ರೆ ಆಗ ಎದ್ದು ನೋಡುವಷ್ಟರಲ್ಲಿ ಪಕ್ಕದಲ್ಲಿ ವಿಶ್ವಂತ್ ಇರಲಿಲ್ಲ. ಟೈಮ್ ನೋಡಿದ್ರೆ ಅಮ್ಮೋ 9 ಆಗ್ತಿದೆಯಾ, ನಾನು ಇಷ್ಟೊತ್ತು ಮಲಗಿಬಿಟ್ನಾ? ಅಮ್ಮ ಇಷ್ಟು ಹೊತ್ತಿನವರೆಗೂ ಮಲಗಿದ್ರೆ ಸುಮ್ಮನೆ ಇರಲ್ವಲ್ಲ, ಇನ್ನೂ ನನ್ನನ್ನು ಎಬ್ಸಿಲ್ಲ ಯಾಕೆ? ಅಂದಹಾಗೆ ನಾನಿವತ್ತು ಹೊರ್ಟು ಹೋಗ್ತಿದ್ದೀನಲ್ಲ, ಅದಕ್ಕೆ ಎಬ್ಸ್ಲಿಲ್ವೇನೋ ನಮ್ಮ ಮಮ್ಮಿ ಅಂತ ಚಂದುವನ್ನು ನೆನೆಸ್ಕೊಂಡು ಧಾತ್ರಿ ಫ್ರೆಶ್ ಆಗಿ ಲೈಟ್ ಪಿಂಕ್ ಕಲರ್ ಅನಾರ್ಕಲಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೆಳಗೆ ಬರ್ತಿದ್ರು. ಎಲ್ಲರೂ ಹಾಲ್ನಲ್ಲಿ ಕೂತು ಹರಟೆ ಹೊಡಿತಾ ಇದ್ರು. ಧಾತ್ರಿ ಎದ್ಯಾ, ನಾವೆಲ್ಲರೂ ಟಿಫಿನ್ ತಿಂದಾಯಿತು, ನಿಮ್ಮ ವಿಶ್ವಂತ್ ಬಾವ ಇನ್ನೂ ತಿಂದಿಲ್ಲ, ಅವನ್ನ ಕರೆದು ನೀವಿಬ್ಬರು ತಿಂದುಬಿಡಿ ಅಂತ ಚಂದು, ಉದಯ್, ಮೈತ್ರಿ, ವಿಕ್ಕಿ, ಆನಂದ್ ಎಲ್ಲರೂ ಹಾಲ್ನಲ್ಲಿ ಹರಟೆ ಹೊಡಿತಿದ್ರೆ ಧಾತ್ರಿ ವಿಶ್ವಂತ್ನ ರೂಮ್ಗೆ ಹೋಗುವಷ್ಟರಲ್ಲಿ ಅವನು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸವನ್ನು ಮಾಡ್ತಿದ್ದ. ಧಾತ್ರಿ ಅವನ ರೂಮ್ಗೆ ಹೋಗಿ ಬಾವಾ ಅಂತ ಕರೀತಿದ್ದಂತೆ, ಒಂದು 5 ನಿಮಿಷ ಹೀಗೆ ಬಂದು ಕೂತ್ಕೋ
ಅವನು ಹೇಳಿದ ಮೇಲೆ ಎದುರು ಮಾತಾಡದೆ ಸೈಲೆಂಟಾಗಿ ಹೋಗಿ ಅವನ ಪಕ್ಕದಲ್ಲಿ ಕೂತ್ಲು. ಅವನು ಸೀರಿಯಸ್ ಆಗಿ 5 ನಿಮಿಷ ಕೆಲಸ ಮಾಡ್ತಿದ್ದ. ಆಕೆಯು ಅವನನ್ನೇ 5 ನಿಮಿಷ ದಿಟ್ಟಿಸಿ ನೋಡ್ತಿದ್ಲು. ಅವನು ಆಕೆನ ನೋಡ್ತಿಲ್ಲ ಅಂತ ಅಂದ್ಕೊಂಡ್ಳು. ಆದರೆ ಅವನು ಗಮನಿಸ್ತಾ ಇರ್ತಾನಾ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತು, ಇನ್ನು ಎಷ್ಟು ಹೊತ್ತು ಸೈಟ್ ಹೊಡಿತೀಯ, ದೃಷ್ಟಿ ತಗಲುತ್ತೆ. ನಮ್ಮ ಅಮ್ಮನ ಮುಂದೆ ಹೀಗೆ ನೋಡಿದ್ರೆ ಎಷ್ಟು ಕುಂಬಳಕಾಯಿಂದ ದೃಷ್ಟಿ ತೆಗಿತಾಳೋ ಏನೋ ಅಂತ ವಿಶ್ವಂತ್ ನಗ್ತಿದ್ರೆ, ನನ್ನ ದೃಷ್ಟಿ ಏನೂ ತಗಲಲ್ಲ ಬಿಡು ನಿನಗೆ ಅಂದ್ಲು ಧಾತ್ರಿ. ಅದಕ್ಕೆ ಅಲ್ವಾ ಹಾಗೆ ಗೂಬೆ ಕಣ್ಣು ಬಿಟ್ಕೊಂಡು ನೋಡ್ತಿರೋದು ಅಂತ ತನ್ನ ಕೆಲಸ ಮುಗಿಸಿ ನಡಿ ಅಂತ ಧಾತ್ರಿನ ಕರ್ಕೊಂಡು ಹೊರಗೆ ಬರ್ತಿದ್ದಂತೆ, ಈಗಾಗಲೇ ಲೇಟ್ ಆಯಿತು, ಏನೋ ಕೆಲಸ ಅಂಥದಕ್ಕೆ ಸುಮ್ಮನಿದ್ದೆ, ನೀವಿಬ್ಬರು ತಿಂದುಬಿಡಿ, ನಿಮ್ಗೆ ಏನು ಬೇಕೋ ಹೇಳಿ ರೆಡಿ ಮಾಡಿಸ್ತೀನಿ ಅಂತ ಚಂದು ಹೇಳ್ತಿದ್ರೆ, ಅತ್ತೆ ಈಗಾಗಲೇ ಅಜ್ಜಮ್ಮ ಫುಲ್ಲಾಗಿ ಮಾಡಿಟ್ಟಿದ್ದಾಳೆ, ನಮಗೆ ಏನೂ ಬೇಡ, ಅದರಲ್ಲೂ ನಾವು ಸಂಜೆ ಅಲ್ಲ ಮಧ್ಯಾಹ್ನವೇ ಹೊರಡ್ತಿದ್ದೀವಿ, ಕೆಲಸ ಇದೆ ಅತ್ತೆ ನಾಳೆ ಬೆಳಿಗ್ಗೆ ನನಗೆ, ಅದಕ್ಕೆ ಮಧ್ಯಾಹ್ನದೊಳಗೆ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ಅಜ್ಜಮ್ಮನನ್ನು ಭೇಟಿಯಾಗಿ ಹೋಗ್ಬೇಕು ಮತ್ತೆ ಅಂತ ವಿಶ್ವಂತ್ ಹೇಳಿದ ಮೇಲೆ, ಧಾತ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ, ಸರ್ಟಿಫಿಕೇಟ್ ಎಲ್ಲ ಜೋಡಿಸಿಟ್ಟಿದೆಯಾ ಅಂತ ಚಂದು ಕೇಳ್ತಿದ್ಲು. ಆದರೆ ಸರ್ಟಿಫಿಕೇಟ್ ಎಲ್ಲ ನಾನು ಮೊನ್ನೆ ತಾನೇ ತೊಗೊಂಡು ಹೋಗಿದ್ನಲ್ಲ ಅತ್ತೆ, ಎಲ್ಲ ಆಲ್ರೆಡಿ ಕಾಲೇಜ್ನ ಸಬ್ಮಿಟ್ ಮಾಡಿದ್ದೀನಿ, ಈಗೇನು ಅವಸರ ಇಲ್ಲ, ಅವಳ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರವೇ ಇದೆ ಹೈದ್ರಾಬಾದ್ನಲ್ಲಿ ಅಂತ ವಿಶ್ವಂತ್ ಹೇಳಿದ ಮೇಲೆ, ಸರಿ ಮಗನೇ ಸ್ವಲ್ಪನಾದರೂ ಅಡುಗೆ ಮಾಡೋಕ್ಕೆ ಹೇಳ್ತೀನಿ, ನೀವು ಊಟ ಮಾಡಿ ಹೋಗಿ, ಮತ್ತು ಹೊರಗಡೆ ಯಾಕೆ ಅಂತ ಹೇಳಿ ಮಕ್ಕಳಿಗೆ ಇಷ್ಟವಾದ ಮೆನುವನ್ನು ಕೆಲಸದವ್ರಿಗೆ ಹೇಳಿದ್ರಿಂದ ಅವರು ಅಡುಗೆಯಲ್ಲಿ ಬ್ಯುಸಿಯಾದರು. ಅದೇ ದಿನ ಅಮ್ಮನ ಮನೆಯನ್ನು ಬಿಟ್ಟು ಹೈದ್ರಾಬಾದ್ಗೆ ಹೋಗಬೇಕು ಅಂತ ನೆನಪಾದ ಧಾತ್ರಿಗೆ ತಿಂದಿದ್ದು ಗಂಟಲಿನಿಂದ ಕೆಳಗೆ ಇಳೀತಿರಲಿಲ್ಲ. ಬಾವನ ಪ್ಲೇಟ್ನಲ್ಲಿ 2 ಇಡ್ಲಿ ಇಟ್ಟು ತನ್ನ ಪ್ಲೇಟ್ನಲ್ಲಿ 2 ಇಡ್ಲಿ ಇಟ್ಕೊಂಡ್ಳು. ಆದರೆ ಸ್ಪೂನಲ್ಲಿ ಇಡ್ಲಿಯನ್ನು ಕೆದಕ್ತಿದ್ದಾಳೆ ಹೊರತು ತಿಂತಿರಲಿಲ್ಲ. ವಿಶ್ವಂತ್ಗೆ ಆಕೆ ಇಡ್ಲಿ ತಿನ್ನಿಸ್ತಾ, ಹೀಗೆ ನೋಡಿದ್ರೆ ಹೊಟ್ಟೆ ತುಂಬಲ್ಲ, ತಿಂದರೆ ಹೊಟ್ಟೆ ತುಂಬುತ್ತೆ, ಈಗ ನೀನು ಹತ್ರ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಅಂದ್ಕೋಬೇಡ, ಓದಿಲ್ಲದ ದಡ್ಡಮ್ಮಂತರ ಹಾಗೆ ಉಳಿದು ಬಿಡೋಣ ಅಂತ ಅಂದ್ಕೊಂಡಿದ್ಯಾ ಅಂತ ವಿಶ್ವಂತ್ ಸೀರಿಯಸ್ ಆಗಿ ಕೇಳ್ದ. ಆದ್ದರಿಂದ ಅಳು ಹೋಗಿ ಸ್ವಲ್ಪ ಕೋಪ ಬಂದು, ನಾನೇನು ಅಳ್ತಿಲ್ಲ ಬಿಡು ಅಂತ ಬಲವಂತವಾಗಿ 2 ಇಡ್ಲಿ ತಿಂದಳು. ಹೋಗಿ ಉದಯ್ ಪಕ್ಕದಲ್ಲಿ ಕೂತು ಅವರ ಹೆಗಲ ಮೇಲೆ ತಲೆ ಇಟ್ಟು, ಹೋಗೋಕೆ ಇಷ್ಟ ಇಲ್ಲಪ್ಪ ನನಗೆ ನಿಮ್ಮನ್ನು ಬಿಟ್ಟು ಅಂತ ಬೇಜಾರಿನಿಂದ ಹೇಳಿದ್ಲು. ನನಗೆ ಇಲ್ಲಿಂದ ಹೋಗೋಕೆ ಮನಸ್ಸಿಲ್ಲ ಅಪ್ಪ ಅಂತ ಅವ್ರ ಅಪ್ಪನ ಜೊತೆ ಹೇಳ್ತಾ ಇದ್ಲು ಧಾತ್ರಿ. ಯಾಕೆ ಇಲ್ಲೇ ಮನೇಲಿದ್ದು ಏನು ಮಾಡೋಣ ಅಂತ, ಕಾಲೇಜ್ಗೆ ಹೋಗು ಅಂದರೆ ಭಯ, ಅತ್ತೆ ಹತ್ರ ಇದು ಓದ್ಕೋ ಅಂದರೆ ಈಗ ಮನೆಯಿಂದ ಹೋಗಲ್ಲ ಅಂತೀಯಾ, ನಿಜಕ್ಕೂ ನೀನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀಯಾ, ಹೀಗೆ ಓದ್ದೆ ಏನು ಮಾಡ್ತೀಯಾ, ಸೈಲೆಂಟಾಗಿ ಮದುವೆ ಮಾಡಿಬಿಡ್ಬೇಕಾ, ಆಗ ಗಂಡ ಮಕ್ಕಳನ್ನ ನೋಡ್ಕೊಂಡಿರು, ಮುಂಚೆ ಓದಬೇಡ ಅಂದಿದ್ದಕ್ಕೆ ಮದುವೆ ಮಾಡಿದ್ರೆ ಸಾಕಾಗಿತ್ತಲ್ವಾ ಅಂತ ಚಂದು ಕೋಪದಿಂದ ಮಗಳನ್ನು ಕೇಳ್ತಿದ್ಲು. ಚಂದು ಅಂತ ಉದಯ್ ಮೆಲ್ಲ ಕರೆದಿದ್ದಕ್ಕೆ, ನೀವು ಆಕೆಗೆ ಸಪೋರ್ಟ್ ಮಾಡಬೇಡಿ, ಓದೋದು ಹುಡುಗಿಗೆ ಮದುವೆ ಮಾಡೋದೇ ಕರೆಕ್ಟ್, ಒಬ್ಬೊಬ್ಬರು ಓದೋಕ್ಕಾಗದೆ ಕಷ್ಟಪಡ್ತಿದ್ರೆ ಈಕೆಗೆ ಓದ್ಕೋತಾಗಿ ಅಂತ ಹೇಳಿದ್ರೆ ಕಾಲೇಜ್ಗೆ ಹೋಗೋಕೆ ಭಯ ಅಂದಮೇಲೆ ನಿನ್ನ ಮಗಳನ್ನ ಏನು ಅನ್ಬೇಕು ನನಗೆ ಅರ್ಥ ಆಗ್ತಿಲ್ಲ, ನೀವು ನಿಮ್ಮ ಮಗಳನ್ನೇ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಬಾವಾ ಅಂತ ಉದಯ್ ಅವ್ರ ಬಾಯಿ ಕೂಡ ಮುಚ್ಚಿದ್ಲು ಚಂದು. ಹೇಳು ಮದುವೆ ಮಾಡಲಾ ಅಂತ ಚಂದು ಜೋರಾಗಿ ಮಗಳ ಮೇಲೆ ಕಿರ್ಚಿದ್ಲು. ಓದೋದು ಹುಡುಗಿನ ಮದುವೆ ಆದರೆ ನನ್ನ ಮರ್ಯಾದೆ ಹೋಗುತ್ತತ್ತೆ ಅಂತಂದ ವಿಶ್ವಂತ್ ಆರಾಮಾಗಿ ಕೂತು. ಅವನ ಮಾತುಗಳಿಗೆ ಕೋಪದಿಂದ ಅವನ ಕಡೆ ನೋಡಿದ್ಲು ಧಾತ್ರಿ. ಆಕೆ ನೋಟಕ್ಕೆ ನೀನೇನು ಮಾಡೋಕ್ಕಾಗಲ್ಲ ನನ್ನ ಅನ್ನುವಂತೆ ಒಂದು ಲುಕ್ ಕೊಟ್ಟು ತಂಗಿ ಕೈ ಬೆರಳು ಎಳೆಯುತ್ತಾ ಕೂತ ವಿಶ್ವಂತ್. ಚಂದು, ಅವಳು ಈಗಾಗಲೇ ಭಯಪಡ್ತಿದ್ದಾಳೆ, ಅವಳು ಯಾಕೆ ಭಯಪಡ್ತಿದ್ದಾಳೆ ಅಂತ ತಿಳಿದು ನೀನು ಹೀಗೆ ಕೋಪ ಮಾಡ್ಕೊಳ್ಳೋದು ಸರಿ ಇಲ್ಲ, ಯಾವುದನ್ನೇ ಆದರೂ ಅವಳು ಕೇಳುವಂಥ ಅರ್ಥವಾಗು ಅಂತ ಹೇಳಬೇಕು, ಗಂಟ್ಲಿದೆ ಅಂತ ತಕ್ಷಣ ಮೇಲ್ಬಿದ್ದು ಕಿರ್ಚಬಾರ್ದು, ಇನ್ನು ಯಾವಾಗ ಕಲಿತೀಯ ನೀನು ಮಕ್ಕಳ ಮೇಲೆ ಕೋಪ ಮಾಡ್ಕೋಬೇಡ, ಬೈಬೇಡ ಅಂತ ನಿನಗೆ 100 ಸಾರಿ ಹೇಳಿದ್ದೀನಿ, ಆದರೂ ಅದೇ ಮಾಡ್ತೀಯ ನೀನು ಅಂತ ಉದಯ್ ಚಂದುಗೆ 2 ಮಾತು ಹೇಳಿ ಮಗಳಿಗೆ ಮಾತ್ರ, ಹಾಗಲ್ಲ ಮಗಳ ಈ ಕಾಲದಲ್ಲಿ ಯಾರಾದರೂ ಓದದೇ ಇರ್ತಾರಾ ಹೇಳು, ಈಗಾಗಲೇ 2 ವರ್ಷ ವೇಸ್ಟ್ ಮಾಡಿದ್ಯಾ, ಭಯ ಅಂತ ಈಗಲೂ ಓದಿಲ್ಲ ಅಂದರೆ ಹೇಗೆ, ಅದರಲ್ಲೂ ಓದಿದವರಿಗೆ ನಾನು ಓದಿ ಹೇಳಿಸ್ತೀನಿ ನಮ್ಮೂರಲ್ಲಿ ಅಂತಂದ್ರೆ ನನ್ನ ಮಗಳೇ ಓದಿಲ್ಲ ಅಂದರೆ ನನಗೆ ಹೇಗಿರುತ್ತೆ ಹೇಳು, ಅಲ್ಲಿ ನಿನಗೆ ಭಯಲ್ಲದಂತೆ ವಿಕ್ಕಿ ಇದ್ದಾನೆ, ಮೈತ್ರಿ ಇರ್ತಾನೆ, ನೇತ್ರ, ಕೌಶಿಕ್, ನಿಮ್ಮ ಅತ್ತೆ ಮಾವ ಎಲ್ಲರೂ ಇದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಭಾವ ನಿನಗೆ ಬೆಂಗಾವಲಾಗಿರ್ತಾನೆ, ಇನ್ಯಾಕೆ ತಾಯಿ ಭಯ, ಇಂಥ ಭಯಗಳನ್ನೆಲ್ಲ ಇಟ್ಕೋಬೇಡ ಸರಿನಾ, ನಿನಗೇನೇ ಕಷ್ಟ ಇದ್ದರೂ ಹೇಳು ಅಷ್ಟೇ ಹೊರತು ಈಗ ಭಯಪಡಬಾರ್ದು, ಅದರಲ್ಲೂ ನೀನು ಬೇರೆ ಕ್ಲಾಸ್ ಏನಲ್ಲ, ಈಗ ನೀನು ಅವರಿಗಿಂತ ದೊಡ್ಡವಳಾದರೂ ಇವತ್ತು ಅವರ ಕ್ಲಾಸ್ನಲ್ಲೇ ಸೇರ್ತೀಯ, ಅದಕ್ಕೆ ನಿನ್ನ ಜೊತೆ ಯಾವಾಗಲೂ ವಿಕ್ಕಿ, ಮೈತ್ರಿ, ನೇತ್ರ ಇರ್ತಾರೆ, ಅದಕ್ಕೆ ನಿಜಕ್ಕೂ ಭಯ ಪಡದೆ ಕಂಗಾಲಾಗದೆ ಚೆನ್ನಾಗಿ ಓದ್ಕೊಳ್ಳಮ್ಮ, ನಿಮ್ಮ ಅಮ್ಮನಿಗೆ ನೀನು
ಎಲ್ಲಿ ಓದಲ್ಲ ಅಂತೀಯೋ ಅನ್ನೋ ಸ್ವಲ್ಪ ಕೋಪ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಅವಳ ಬಗ್ಗೆ ನಿಂಗೆ ತಿಳಿಯೋದು ವಿಷಯನ ಅಮ್ಮನ ಮಾತುಗಳನ್ನ ಮನಸ್ಸಿಗೆ ಹಚ್ಕೋಬೇಡ ಮಗಳೇ, ನೀನು ಒಳ್ಳೇದಕ್ಕಲ್ವ ಅವಳು ಹೇಳೋದು ಅಂತ ಉದಯ್ ಮಗಳಿಗೆ ಅರ್ಥವಾಗುವಂತೆ ಹೇಳಿದ್ದಕ್ಕೆ ಹ್ಞೂ ಅಪ್ಪ ಹೋಗ್ತೀನಿ ಅಂದ್ಲು. ಇಲ್ಲಿವರೆಗೆ ನಾವು ಹೇಳಿದ್ದೆಲ್ಲ ವೇಸ್ಟ್. ಇವಳು ಬಾವ ಒಂದು ಮಾತು ಹೇಳಿದಾಗ ಕೇಳಿಸ್ಕೊಳ್ತಾಳೆ. ಅಪ್ಪ ಮಗಳು ಇಬ್ಬರು ಒಂದೇ, ನಮಗೆ ಮಾತ್ರ ಕಿರ್ಚಾಡೋದು ಗೊತ್ತು ಅಂತಾರಲ್ಲ ಅಂತ ಚಂದು ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಕೂತು ಕಣ್ಣೀರು ಹಾಕ್ತಿದ್ಲು. ಮಗಳನ್ನು ಚಿಕ್ಕಂದಿನಿಂದ ಎಂದೂ ಬಿಟ್ಟಿರಲಿಲ್ಲ. ಈಗ ಮಗಳಷ್ಟು ದೂರ ಹೋಗ್ತಿದ್ದಾಳೆ ಅಂದಮೇಲೆ ಬೇಸರ ಆಗ್ತಿದೆ. ಮಗಳ ಮುಂದೆ ಗಟ್ಟಿಯಾಗಿ ಮಾತನಾಡ್ತಿದ್ರೆ ಮಗಳು ತನ್ನ ಮಾತು ಕೇಳಲ್ಲ ಅಂತ ಚಂದಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಾಗೆ ಮಾತಾಡಿದ್ದು. ಆದರೆ ಮಗಳು ದೂರ ಹೋಗೋ ಚಂದು ಕೂಡ ಇಷ್ಟ ಇಲ್ಲ. ಆಕೆ ಇಲ್ಲೇ ಇದ್ದರೆ ಓದಲ್ಲ. ಅದಕ್ಕೆ ವಿಶ್ವಂತನ ಅತ್ತೆ ಜೊತೆ ಮಾತಾಡಿ ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ರಾತ್ರಿ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿದ್ದರೆ ಖಂಡಿತವಾಗಿಯೂ ಆಕೆ ಓದಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕೆ ವಿಶ್ವಂತನ ಮಾತಿಗೆ ಎಲ್ಲರೂ ಒಪ್ಪಿಬಿಟ್ರು. ಆಕೆಗೆ ಏನೂ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ವಿಶ್ವಂತ್ ಹೇಳಿದ್ದಕ್ಕೆ ಉದಯ್ ಮತ್ತು ಚಂದು ಒಪ್ಕೊಂಡ್ರು. ತನ್ನ ಅತ್ತೆ ಈಗ ಖಂಡಿತ ಅಳ್ತಿರ್ತಾಳೆ ಅಂತ ತಿಳಿದು ವಿಶ್ವಂತ್ ಚಂದು ಹತ್ರ ಹೋಗೋಷ್ಟರಲ್ಲಿ ನಿಜಕ್ಕೂ ಚಂದು ಅಳ್ತಾ ಕೂತಿದ್ಲು. ವಿಶ್ವಂತ್ ಹೋಗಿ ಅತ್ತೆ ಪಕ್ಕದಲ್ಲಿ ಕೂತು, ಏನತ್ತೆ ನೀನು ಕೂಡ ಚಿಕ್ಕ ಮಗುವಿನ ಥರ ಅಲ್ಲವಳಿಗೆ ಅಷ್ಟೆಲ್ಲ ಮಾತುಗಳು ಹೇಳಿ ಈಗ ನೀನು ಬಂದಿಲ್ಲ ಅಳ್ತಿದೀಯಾ, ನೀನು ಹೀಗೆ ಅಳ್ತಿದೀಯಾ ಅಂತ ಗೊತ್ತಾದರೆ ಅವಳು ಒಂದು ಹೆಜ್ಜೆ ಕೂಡ ಹೊರಗಿಡಲ್ಲ. ಈಗಾಗಲೇ ಆಕೆ ವಿದ್ಯಾಭ್ಯಾಸ ಇಷ್ಟು ವರ್ಷ ಹಾಳಾಯಿತು ಅಂತ ಅಳ್ತಿದ್ದೀರಾ? ಒಂದು ಕಡೆ ಮತ್ತೆ ಅವಳನ್ನ ದೂರ ಕಳಿಸೋಕಳ್ತಿದ್ದೀರಾ? ಹೀಗಾದರೆ ಹೇಗತ್ತೆ? ಅವಳಿಗೆ ಧೈರ್ಯ ಹೇಳಬೇಕಾದ್ರೆ ನೀವೇ ಹೀಗೆ ಮಾಡಿದ್ರೆ ಹೇಗೆ? ಬೇಕಿದ್ರೆ ಅವಳನ್ನ ಮನೇಲಿ ಇಟ್ಕೋ, ನಾನು ಇವತ್ತೇ ಬಿಟ್ಟು ಹೋಗ್ತೀನಿ ಅಂದ ವಿಶ್ವಂತ್. ಇಲ್ಲ ಮಗನೇ, ನನ್ನ ಮಗಳ ಭಯ ಹೋಗಬೇಕು, ಅವಳು ಮತ್ತೆ ಮೊದಲಿನ ಥರ ಬದಲಾಗಬೇಕು. ನನ್ನ ಮಗಳು ಕೂಡ ಎಲ್ಲರ ಜೊತೆ ಸೇರಿ ಸಂತೋಷವಾಗಿರಬೇಕು. ಅದಕ್ಕೆ ಅಲ್ವಾ ಅವಳು ನನಗೆ ದೂರ ಹೋಗ್ತಾಳಂದ್ರೆ ಒಪ್ಕೊಂಡಿದ್ದು. ಅವಳು ನಿನ್ನ ಕೈಲಿದ್ರೆ ಕ್ಷೇಮವಾಗಿರ್ತಾಳೆ ಅಂತ ನನಗೆ ಗೊತ್ಕಣೋ. ಅದು ಜಾಗ್ರತೆ ಮಗನೇ, ಅವಳ ಹತ್ರ ನಾನು ನೋಡೋಕ್ಕಾಗಲ್ಲ. ನನ್ನ ಮಗಳ ಜವಾಬ್ದಾರಿ ಇನ್ನು ಮುಂದೆ ನಿಂದೆ. ನನ್ನ ಮಗಳು ಅತ್ಲು ಅಂದರೆ ನಿನಗೆ ಏಟು ಬೀಳುತ್ತೆ ಹೇಳ್ತಿದ್ದೀನಿ ಅಂತ ಚಂದು ಚಿಕ್ಕ ಮಕ್ಕಳ ಥರ ಕಣ್ಮುರಿಸ್ಕೊಳ್ತಾ ಹೇಳ್ತಿದ್ರೆ, ನಿನಗಿಂತ ಅವಳೇ ವಾಸಿ ಅಲ್ವಾ ಅತ್ತೆ? ಅವಳನ್ನ ಬೆದರಿಸಿದ್ರೆ ಸೈಲೆಂಟಾಗಿ ನಾನು ಹೇಳಿದ ಮಾತು ಕೇಳ್ತಾಳೆ. ಆದರೆ ನೀನು ಇನ್ನೂ ಘೋರವಾಗಿದೆಯಲ್ಲಪ್ಪ ಅಂತ ವಿಶ್ವಂತ್ ನಗ್ತಿದ್ರೆ, ನನ್ನ ಮಗಳನ್ನು ಈಗಲೇ ಹಾಗೆ ನಿನ್ನ ಕೈಯಲ್ಲೇ ಇಟ್ಕೊಂಡು ಆಡಿಸ್ತಿದೆಯಲ್ಲ, ಅದಕ್ಕೆ ಅವಳಿಗೆ ನಿನ್ನ ಮೇಲೆ ಭಯ ಅಂತ ಇಲ್ಲಿ ಅತ್ತೆ ಅಳಿಯ ಇಬ್ಬರು ನಗ್ತಾ ಮಾತಾಡ್ತಿದ್ರೆ, ಅಷ್ಟೊತ್ತಿಗೆ ಉದಯ್ ಬಂದು ಅಲ್ಲಿ ನನ್ನ ಮಗಳನ್ನಿಬ್ಬರು ಸೇರಿ ಅಳಿಸಿ ಇಲ್ಲಿಗೆ ಬಂದು ಮಾತ್ರ ನೀವಿಬ್ಬರು ನಗ್ತಿದ್ದೀರಾ ಅಂದ. ಹೌದು ಮತ್ತೆ, ನಮಗೆ ನಿಮ್ಮ ಮಗಳನ್ನ ಅಳಿಸೋದೇ ಕೆಲಸ ಅಲ್ವಾ? ಏನಂತಾಳೆ ನಿಮ್ಮ ಗಯ್ಯಾಳಿ ಮಗಳು? ರೆಡಿ ಆಗ್ತಿದ್ದಾಳ ಇಲ್ಲ ಹೋಗಲ್ಲ ಅಂತ ಅಳ್ತಿದ್ದಾಳ ಇನ್ನೂ ಅಂದ್ಲು ಚಂದು. ನಿನ್ನಂಥ ಗಯ್ಯಾಳಿ ಹೇಳಿದ್ರೆ ಕೇಳಲ್ಲ, ಆದರೆ ನನ್ನಂಥವ್ರು ಹೇಳಿದ್ರೆ ಯಾಕೆ ಕೇಳಲ್ಲ? ತನ್ನ ಲಗೇಜ್ ಪ್ಯಾಕ್ ಮಾಡ್ತಿದ್ದಾಳಲ್ವ, ಇನ್ನು ಏನಾದರೂ ಇವೆಯಾ ಅಂತ ನೋಡ್ಕೊಳ್ಳೋಕ್ಕೆ ತನ್ನ ರೂಮ್ಗೆ ಹೋಗಿದ್ದಾಳೆ ಅಂತ ಉದಯ್ ಕೂಡ ಅಳಿಯನ ಹತ್ರ ಹೋಗಿ, ವಿಶ್ವಂತ್ ಜಾಗ್ರತೆ ಮಗನೇ, ಅವಳು ಎಷ್ಟು ಮುಗ್ದೆ ಎಷ್ಟು ಸೆನ್ಸಿಟಿವ್ ಅಂತ ನಿನಗೆ ಗೊತ್ತು ತಾನೇ? ಒಬ್ಬರು ಒಂದು ಮಾತಂದ್ರೂ ತಡ್ಕೊಳ್ಳಲ್ಲ ಅವಳು. ಅದಕ್ಕೆ ಅಲ್ಲಿ ಜಾಗ್ರತೆ. ಆಕೆಗೆ ಅಲ್ಲಿ ಎಲ್ಲ ಹೊಸ್ತು, ಅದರಲ್ಲೂ ಕಾಲೇಜ್ಗೆ ಹೋಗದೆ 2 ವರ್ಷ ಆಯಿತು ಅವಳು. ಈಗ ಮತ್ತೆ ಫ್ರೆಶ್ ಆಗಿ ಹೋಗಬೇಕು ಅಂದರೆ ಎಷ್ಟು ಭಯಪಡ್ತಾಳೋ ಏನೋ. ಅದಕ್ಕೆ ಅವಳು ರೂಢಿಯಾಗೋ ತನಕ ನೀನು ಹತ್ತಿರ ಇದ್ದು ಕರ್ಕೊಂಡು ಹೋಗು, ಸ್ವಲ್ಪ ಹುಷಾರಾಗಿರು. ನಾವು ಯಾರು ಹೇಳಿದ್ರು ಅವಳಿಗೆ ಧೈರ್ಯ ಅನಿಸಲ್ಲ, ನೀನು ಹೇಳಿದ್ರೇ ಸ್ವಲ್ಪ ಧೈರ್ಯ ಅನಿಸೋದು ಅವಳಿಗೆ, ಸರಿನಾ ಅಂತ ಉದಯ್ ಕೂಡ ಅಳಿಯನಿಗೆ ಹೇಳ್ತಿದ್ರೆ, ನೀವು ಆಕೆ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ ಮಾವ, ಆಕೆಯನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಅದರಲ್ಲೂ ಮದುವೆ ಆದಮೇಲೆ ಒಪ್ಪಿಸೋ ಜವಾಬ್ದಾರಿಗಳನ್ನೆಲ್ಲ ನೀವು ಈಗಲೇ ಕೊಡ್ತಿದ್ದೀರಲ್ಲ, ಅಷ್ಟಕ್ಕೂ ಮದುವೆ ಆಗೋ ತನಕನಾದರೂ ಇರಿ ಮಾವ ಅಂತ ವಿಶ್ವಂತ್ ನಗ್ತಾ ಇದ್ದರೆ, ಮಾಯಗಾರ ಕಣೋ ನೀನು, ನನ್ನ ಮಗಳನ್ನು ಭಯಪಡಿಸ್ಬೇಡ ಅಷ್ಟೇ ಅಂತ ಉದಯ್ ಕೂಡ ಹೇಳಿದ ಮೇಲೆ, ನಿಜಕ್ಕೂ ನೀವೇನೋ ನಿಮ್ಮ ಮಗಳನ್ನು ನಾನು ಈಗಲೇ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಾನು ಯಾವುದೋ ರಿಂಗ್ ಮಾಸ್ಟರ್ ಥರ ಆಡಿಸ್ತಿದ್ದೀನಿ ಅನ್ಕೋತಿದ್ದೀರಾ? ಅದರಲ್ಲಿ ಅಷ್ಟೊಂದು ಸೀನ್ ಇಲ್ಲ ಮಾವ ಅಂತಂದ ವಿಶ್ವಂತ್. ನಿನಗೆ ಎಷ್ಟು ಸೀನ್ ಇದೆ ಅಂತ ನಮಗೆ ಗೊತ್ತು ಬಿಡು ಮಗನೇ ಅಂತ ಇನ್ನು ಎಲ್ಲರೂ ಮಾತಾಡ್ತಿರಲು ಚಂದು ಮಗಳ ರೂಮಿಗೆ ಹೋದ್ಲು. ಮಗಳು ಬೇಸರದಿಂದ ಇರೋದನ್ನು ನೋಡಿ ಮಗಳನ್ನು ಅಪ್ಕೊಂಡು, ನೀನು ಒಳ್ಳೆಯದಕ್ಕೆ ಅಲ್ವ ಮಗಳೇ, ನಾವೇನಾದರೂ ಹೇಳೋದು ಅಲ್ಲಿ ಜಾಗ್ರತೆ ತಾಯಿ, ಸರಿನಾ? ಚೆನ್ನಾಗಿ ಕಾಲೇಜ್ಗೆ ಹೋಗಿ ವಿಕ್ಕಿ ಮೈತ್ರಿ ಜೊತೆ ಮಾತ್ರ ಇರು, ಯಾರೋ ಹೊಸಬ್ರ ಜೊತೆ ಹೋಗಬೇಡ, ಮಾತಾಡಬೇಡ. ಜಾಗ್ರತೆ, ಕಾಲೇಜ್ಗೆ ಹೋದ್ವಾ ಮನೆಗೆ ಬಂದ್ವಾ ಅನ್ನೋ ಹಾಗಿರಲಿ, ಅಳಬೇಡ. ಯಾವಾಗಾದರೂ ನೆನಪಾದರೆ ನಾವಾದರೂ ಅಲ್ಲಿಗೆ ಬರ್ತೀವಿ ಅಥವಾ ನೀನಾದರೂ ಇಲ್ಲಿಗೆ ಬರುವಂತೆ ಮಾಡೋಣ. ನಿನಗೇನಾದರೂ ಬೇಕು ಅಂದರೆ ನಿನ್ನ ಭಾವ ನಿಮಿಷದಲ್ಲಿ ನಿನ್ನ ಮುಂದೆ ತಂದಿಡ್ತಾನೆ, ಸರಿನಾ? ಜಾಗ್ರತೆಯಾಗಿರು ಮಗಳೇ ಅಂತ ಮಗಳನ್ನು ಒಪ್ಕೊಂಡು ಬುದ್ಧಿ ಹೇಳ್ತಾ ಇದ್ಲು. ನಿನಗೇನೇ ಬೇಕಾದರೂ ನಿನ್ನ ಭಾವ ಯಾವಾಗಲೂ ನಮಗಿಂತ ಮುಂಚಿತವಾಗೇ ಕೊಡಿಸ್ತಾನೆ ಅಂತ ಅವಳನ್ನ ಅಪ್ಕೊಂಡು ಸಮಾಧಾನ ಮಾಡಿದ್ಲು. ಚಂದು ಹೇಳ್ತಿದ್ರೆ, ಮಿಸ್ ಯು ಮಮ್ಮಿ ಅಂತ ರಾತ್ರಿ ಕೂಡ ಬೇಸರದಿಂದ ಅಮ್ಮನನ್ನು ಅಪ್ಕೊಂಡ್ಳು.
ಅದರಲ್ಲೂ ಎಂದಾದರೂ ಅಲ್ಲಿಗೆ ಹೋಗಬೇಕಾದವಳೆ ಅಲ್ವಾ ನೀನು. ಈಗ ಸ್ವಲ್ಪ ಬೇಗ ಹೋಗ್ತೀಯಾ ಅಷ್ಟೇ, ಜಾಗ್ರತೆಯಾಗಿ ನೋಡ್ಕೊ ಅಮ್ಮ. ಆದರೂ ಅಲ್ಲಿ ನಿಮ್ಮ ಮಾವ ಮತ್ತು ನಿನ್ನ ಬಾವ ನಿನ್ನ ಕಾಲಿನ ನೆಲಕ್ಕೆ ಇಡೋಕೆ ಬಿಡಲ್ಲ ಬಿಡು. ನೀನಿನ್ನು ಇಲ್ಲಿ ಅಂದರೆ ನನ್ನ ಹತ್ರ ಮಾತುಗಳನ್ನ ಕೇಳಬೇಕು, ಆದರೆ ಅಲ್ಲಿ ನಿನ್ನನ್ನು ಅನ್ನೋರು ಯಾರೂ ಇಲ್ಲ. ಚೆನ್ನಾಗಿ ಕೂತ್ಕೋ ಬಂಗಾರ ಅಂತ ಮಗಳಿಗೆ ಬುದ್ಧಿ ಹೇಳತ್ಲೆ ಮಗಳ ಲಗೇಜೆಲ್ಲ ಪ್ಯಾಕ್ ಮಾಡಿ ಕೆಳಗೆ ಹೋಗಿ ಅಣ್ಣನಿಗೆ ಇಷ್ಟವಾದ ಅಡುಗೆಗಳನ್ನ ಸ್ವತಃ ಚಂದೂನೇ ಮಾಡಿ ಕಾರ್ನಲ್ಲಿರಿಸಿದ್ಲು. ಹಾಗೆ ಮಕ್ಕಳಿಗಾಗಿ ಎಲ್ರಿಗೂ ಸ್ವೀಟ್ಸ್ ಮಾಡಿ ಅವ್ರನ್ನ ಕಾರ್ನಲ್ಲಿರಿಸಿದ್ಲು ಚಂದು. ಉದಯ್ ಮತ್ತು ಚಂದು ಬುದ್ಧಿ ಮಾತು ಹೇಳತ್ಲೇ ಇದ್ದರು. ಧಾತ್ರಿಗೆ ಚಿಕ್ಕಂದಿನಿಂದ ಜೊತೆಯಲ್ಲೇ ಬೆಳೆದವರು, ಎಂದು ದೂರ ಇರಿದವರು ಸಡನ್ನಾಗಿ ದೂರ ಹೋಗ್ತಿದ್ದಾಳೆ ಅಂದಮೇಲೆ ಆನಂದ್ಗೆ ಕೂಡ ಅಳು ಬಂದುಬಿಡ್ತು. ರಾಕ್ಷಸಿ, ನೀನೀಗ ಹೊರಟೋದ್ರೆ ನಾನು ದಿನ ಯಾರ ಜೊತೆ ಜಗಳ ಮಾಡಬೇಕು? ನಂಗೆ ದಿನ ನಿನ್ನನ್ನು ಹೊಡಿದಿದ್ರೆ ಸಮಾಧಾನವೇ ಇಲ್ಲ. ಈಗ ಯಾರನ್ನು ಹೊಡಿಲಿ ಹೇಳು? ಮದುವೆ ಆದಮೇಲೆ ಹೋಗ್ತೀಯ ಅಂದ್ಕೊಂಡೆ, ಆದರೆ ಅತ್ತೆ ಮನೆಗೆ ಮೊದಲೇ ಹೋಗ್ತಿದೆಯಲ್ಲ ನನ್ನ ಬಿಟ್ಟು. ಆನಂದ ಚಿಕ್ಕ ಮಗುವಿನ ಥರ ಅಳ್ತಿದ್ರೆ ಇನ್ನೂ ತನ್ನ ಅಳು ತಡೀಲಾರದೆ ಜೋರಾಗಿ ಅಳತೊಡಗಿದ್ಲು ಧಾತ್ರಿ. ತಮ್ಮನನ್ನು ಅಪ್ಕೊಂಡು ಹೆಣ್ಣು ಕೊಡುವಾಗ ಮಾಡೋದಕ್ಕಿಂತ ಜಾಸ್ತಿ ಮಾಡ್ತಿದ್ದಾರಲ್ಲೋ ನಿಮ್ಮ ಅಕ್ಕನನ್ನು. ಈಗಲೇ ನನ್ನ ಕೈಗೆ ಒಪ್ಪಿಸಿ ಅವಳೆಲ್ಲಿಗೆ ಹೋಗ್ತಾಳೆ ಹೇಳು? ಹೈದ್ರಾಬಾದ್ಗಲ್ವಾ? ದೇಶಗಳನ್ನೇ ದಾಟಿ ಹೋಗೋ ಥರ ಅಳ್ತಿದ್ಯಾ? ನಿಮ್ಮ ಅಕ್ಕ ನೆನಪಾದರೆ ಒಂದು ಫೋನ್ ಮಾಡು, ಬಂದು ಕರ್ಕೊಂಡು ಹೋಗ್ತೀನಿ, ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲೇ ಓದಬಹುದು, ಸರಿನಾ ಅಂದ ವಿಶ್ವಂತ್. ಅಯ್ಯೋ, ನಾನು ಬಂದರೆ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಅಕ್ಕ ಅಂದರೆ ಯಾವಾಗಾದರೂ ನಿನ್ನ ಹತ್ರ ಬರೋಳೆ ಬಾವಾ, ಆದರೆ ಮಮ್ಮಿ ಡ್ಯಾಡಿನ ಬಿಟ್ಟು ನಾನು ಬರೋದಕ್ಕಾಗಲ್ಲ ಬಾಬಾ. ನಮ್ಮ ಅಕ್ಕ ನೆನಪಾದರೆ ನಾನೇ ಬಂದು ನೋಡ್ತೀನಿ. ನಮ್ಮ ಅಕ್ಕನನ್ನು ಜಾಗ್ರತೆಯಾಗಿ ನೋಡ್ಕೊ. ನಮ್ಮ ಅಕ್ಕನನ್ನು ನೀನು ಅಳಿಸ್ಬೇಡ, ಅರ್ಥ ಆಯ್ತಾ? ನಮ್ಮ ಮನೆ ಮಹಾಲಕ್ಷ್ಮಿ ಅವಳು, ಅವಳ ಹತ್ರ ನಾನು ನೋಡ್ತಾ ಇರಲ್ಲ ಅಂತ ಆನಂದ್ ಭಾವನೆಗೆ ಈಗಲೇ ವಾರ್ನಿಂಗ್ ಕೊಡ್ತಿದ್ರೆ, ಅವಳು ನಿನ್ನ ಮನೆ ಮಹಾಲಕ್ಷ್ಮಿ ಆದರೆ ನನ್ನ ಮನೆಯ ಮಹಾಲಕ್ಷ್ಮಿ ಕೂಡ ಅವಳೆ, ಅದನ್ನೇ ನೆನ್ಪಿಟ್ಕೋ ಗೆಳೆಯ. ಆಯಿತಾ ಬಂಗಾರ? ನಿಮ್ಮ ಅಳುವು ಕಾರ್ಯಕ್ರಮ ಮುಗ್ದಿದ್ರೆ ಹೊರಡೋಣವಾ? ನಾಳೆ ನಂಗೆ ಅರ್ಜೆಂಟ್ ಕೆಲಸ ಇದೆ ಅಂದ ವಿಶ್ವಂತ್. ಎಲ್ಲಿಗೆ ಮಗನೇ ಹೋಗೋದು? ಮೊದಲು ಊಟ ಮಾಡಿ ಆಮೇಲೆ ಹೋಗಿವ್ರಂತೆ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದು ಎಲ್ಲರ ಮಧ್ಯೆ ನಿಂತು ಚಂದು ಮಕ್ಕಳಿಗೆ ತಿನ್ನಿಸ್ತಿದ್ಲು. ವಿಶ್ವಂತ್, ವಿಕ್ಕಿ, ಮೈತ್ರಿ, ಧಾತ್ರಿ ಮತ್ತು ಆನಂದ್ಗೆ. ನೀವು ಕೂಡ ತಿನ್ನಿ ಮಾವ ಅಂತ ವಿಶ್ವಂತ್ ಹೇಳಿದ ಉದಯ್ ಸುಮ್ಮನೆ ಕೂತಿದ್ದಕ್ಕೆ. ನಾನು ನಿಮ್ಮ ಅತ್ತೆ ಜೊತೆ ಸೇರಿ ತಿಂತೀನಿ ಬಿಡು ಮಗನೇ, ನೀವು ತಿನ್ನಿ ಅಂದಮೇಲೆ ಚಂದು ಮಕ್ಕಳೆಲ್ಲ ತಿನ್ನಿಸಿದ್ಲು. ಅವರು ಲಗೇಜ್ ತೊಗೊಂಡು ಅಜ್ಜಮ್ಮನ ಹಾಕೊಂಡು ಹೊಡೋಣ ಅಂದಾಗ, ಅತ್ತೆ ಕೆಲಸ ಇದೆ ಇಲ್ದಿದ್ರೆ ಇವತ್ತು ಕೂಡ ಇರ್ತಿದ್ದೆ ಅಂತಂದ ವಿಶ್ವಂತ್. ಪರವಾಗಿಲ್ಲ ಮಗನೇ, ಜಾಗ್ರತೆಯಾಗಿ ಹೋಗಿ ಅಂತ ಚಂದು ಹೇಳಿದ ಮೇಲೆ ವಿಕ್ಕಿ ಮತ್ತು ಮೈತ್ರಿ ಬಂದು ಅತ್ತೆಯನ್ನು ಅಪ್ಕೊಂಡು, ನೀನು ಜಾಗ್ರತೆ ಅತ್ತೆ, ಆಗಾಗ ಅಲ್ಲಿಗೆ ಬರ್ತಿರು, ಯಾವಾಗಲೂ ಮನೇಲೇ ಇರಬೇಡ ಸರಿನಾ? ಈಗ ಅತ್ತೆ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತಾಳಲ್ಲ, ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ, ಟೆನ್ಷನ್ ತೊಗೋಬೇಡ, ನಿಜಕ್ಕೂ ಅವಳನ್ನ ನಾವು ಜಾಗ್ರತೆಯಾಗಿ ನೋಡ್ಕೋತೀವಿ ಸರಿನಾ ಅಂತ ಚಂದುಗೆ ಧೈರ್ಯ ಹೇಳಿ ಅವ್ರು ಹೊರಟರು. ನಾವು ಅಜ್ಜಮ್ಮನ ಮನೆಗೆ ಬರ್ತೀವಿ ನಡೀರಿ ಅಂತ ಚಂದು, ಉದಯ್, ಆನಂದ್ ಮತ್ತು ಧಾತ್ರಿ ಒಂದು ಕಾರ್ನಲ್ಲಿ ಹೊರಟರು. ಅಲ್ಲಿಗೆ ಹೋಗೋಷ್ಟರಲ್ಲಿ ಸುಲೋಚನಾ ಮತ್ತು ಶಂಕರ್ ಅವರು ಮತ್ತೆ ಮಕ್ಕಳಿಗಾಗಿ ಫುಲ್ಲಾಗಿ ತಿಂಡಿ ತಿನಿಸುಗಳು ಸ್ವೀಟ್ಸ್ ಎಲ್ಲ ಕಟ್ಟಿಟ್ಟಿದ್ದಕ್ಕೆ ಇಲ್ಲಿಗೆ ಬಂದಾಗಲೆಲ್ಲ ನನಗೆ ಸ್ವೀಟ್ಸ್ ತೊಗೊಂಡು ಹೋಗ್ತಿರೋ ಥರ ಅನಿಸಲ್ಲ. ಯಾವುದೋ ಸ್ವೀಟ್ಸ್ ಮತ್ತು ತಿಂಡಿಗಳ ವ್ಯಾಪಾರ ಶುರು ಮಾಡಿದ ಹಾಗೆ ಅನಿಸುತ್ತೆ. ಏನೋ ನಮ್ಮ ಅಜ್ಜಮ್ಮ ಅಂದ್ಕೊಂಡ ವಿಶ್ವಂತ್. ನನ್ನ ಮುದ್ದಿನ ಅಜ್ಜಮ್ಮ ಬಾಯ್, ಈ ಸರಿ ಬರುವಾಗ ನಿನ್ನ ಮಗ ಮತ್ತು ಸೊಸೆಯನ್ನು ಕೂಡ ಕರ್ಕೊಂಡು ಬರ್ತೀನಿ, ಓಕೆನಾ? ನೀನು ನಮ್ಮ ಬಗ್ಗೆ ಚಿಂತೆ ಮಾಡಬೇಡ, ಬಂದು ನಮ್ಮ ಜೊತೆ ಇರಬಾರ್ದೇ? ಎಲ್ಲರೂ ಅಲ್ಲೇ ಇರ್ತೀವಿ ಅಂದರೂ ಕೇಳಲ್ಲ. ಈಗ ನಿನ್ನ ದೊಡ್ಡ ಮೊಮ್ಮಗಳು ಕೂಡ ಅಲ್ಲೇ ಬರ್ತಿದ್ದಾಳೆ. ಇನ್ನು ಇಲ್ಲಿ ಏನು ಮಾಡ್ತೀಯಾ? ನಿನ್ನ ಗಂಡ ಸಂಪಾದಿಸಿ ಸಾಕಿಲ್ವಾ? ಈಗ ನಿನ್ನ ಮಗ ಮೊಮ್ಮಕ್ಕಳು ಕೂಡ ಸಂಪಾದಿಸು ಅಂತ ಬಂದಿದ್ದಾರೆ. ಆದರೂ ನಮ್ಮ ಹತ್ರ ಬಂದು ಇರಲ್ವಲ್ಲ, ಇನ್ನು ಯಾವಾಗ ಬರ್ತೀರಾ ನೀವು ನಮ್ಮ ಹತ್ರ ಅಂತ ವಿಶ್ವಂತನ ಅಜ್ಜಮ್ಮನನ್ನು ಅಪ್ಕೊಂಡು ಕೇಳ್ದ. ನಿನಗೆ ಮಕ್ಕಳು ಹುಟ್ಟಿದ ಮೇಲೆ ಬಂದು ನಿನ್ನ ಹತ್ರ ಇರ್ತೀನಿ ಬಿಡು ಮಗನೇ, ಇಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ, ಅಲ್ಲಿರೋಕೆ ನನ್ನ ಕೈಲಿ ಆಗಲ್ಲ. ಬೇಗ ನಿನ್ನ ಅತ್ತೆ ಮಗಳನ್ನು ಮದುವೆ ಆಗಿ ನಮಗೆ ಮರಿ ಮೊಮ್ಮಕ್ಕಳನ್ನು ಕೊಡು, ಅವ್ರ ಹತ್ರ ಬಂದು ಇರ್ತೀನಿ ಅಂತ ಸುಲೋಚನಾ ಅವ್ರನ್ನ ಹಾಕ್ತಿದ್ರೆ, ಅವಳು ಈಗಲೇ ನನ್ನ ಹತ್ರ ಬಯೋಕ್ಕೆ ಭಯಪಡ್ತಿದ್ದಾಳೆ. ನೀನಿನ್ನು ಮರಿ ಮೊಮ್ಮಕ್ಕಳವರೆಗೆ ಹೋದೆ ಅಂದರೆ ಇನ್ನು ಎಷ್ಟು ವರ್ಷ ಬೇಕೋ ಏನೋ. ಆದರೂ ನಿನ್ನ ಮೊಮ್ಮಗಳನ್ನ ನನ್ನ ಮಕ್ಕಳ ತಾಯಿ ಮಾಡೋಕೆ ಇನ್ನೂ ಟೈಮ್ ಇದೆ ಬಿಡು. ಈಗ ಮಾತ್ರ ಅವಳನ್ನ ಓದೋಕೆ ಕರ್ಕೊಂಡು ಹೋಗ್ತಿದ್ದೀನಿ, ಇಲ್ಲದಿದ್ದರೆ ಮದುವೆ ಆದಮೇಲೆ ಎತ್ಕೊಂಡು ಹೋಗ್ತಿದ್ದೆ. ಜಾಗ್ರತೆ ಅಜ್ಜಮ್ಮ, ತಾತಯ್ಯ ನೀವು ಕೂಡ ಜಾಗ್ರತೆ ಸರಿನಾ? ಆಗಾಗ ಬರ್ತೀರಿ. ಅತ್ತೆ ಮಾವ ಬಾಯ್. ಲೇ ಆನಂದ್, ನಿಮ್ಮ ಅಕ್ಕನ ಬಗ್ಗೆ ಟೆನ್ಷನ್ ತೊಗೊಬೇಡ ಕಣೋ, ನೀವು ಆಕೆ ಬಗ್ಗೆ ನಿಜಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಅಲ್ಲಿ ಚೆನ್ನಾಗಿರ್ತಾಳೆ, ನಾನು ನೋಡ್ಕೋತೀನಿ ಅಂದ ವಿಶ್ವಂತ್ ಬಂದು. ಡ್ರೈವಿಂಗ್ ಸೀಟ್ನಲ್ಲಿ ಕೂತ ಮೇಲೆ ಧಾತ್ರಿ ಬೇಸರದಿಂದ ಅಜ್ಜಮ್ಮ, ತಾತಯ್ಯ, ಅಪ್ಪ ಮತ್ತು ಅಮ್ಮನನ್ನು ಅಪ್ಕೊಂಡು ಬಂದಳು. ಹಾಗೆ ವಿಕ್ಕಿ ಮತ್ತು ಮೈತ್ರಿ ಕೂಡ ಅಜ್ಜಮ್ಮ, ತಾತಯ್ಯ, ಅತ್ತೆ ಮಾವ ಮತ್ತು ಭಾಮೈದನನ್ನು ಅಪ್ಕೊಂಡು
ಅವ್ರಿಗೆ ಬಾಯಿ ಹೇಳಿ ಬಂದರು. ಧಾತ್ರಿ ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ತಿದ್ದಾಗ ವಿಶ್ವಂತ್ ನೋಡಿದ ನೋಟವನ್ನು ಧಾತ್ರಿ ಮೇಡಮ್ಗೆ ಅರ್ಥ ಆಗಲಿಲ್ಲ. ಆದರೆ ಇಲ್ಲಿ ವಿಕ್ಕಿಗೆ ಅರ್ಥ ಆಗಿ, ಅದಕ್ಕೆ ನೀವು ಸ್ವಲ್ಪ ಫ್ರಂಟ್ ಸೀಟ್ನಲ್ಲಿ ಕೂತ್ಕೋತೀರಾ, ನಂಗೆ ಸರಿಯಾಗಿ ನಿದ್ದೆ ಇಲ್ಲ, ನಾನು ಹಿಂದೆ ಮಲಗ್ತೀನಿ ಅಂತ ಹೇಳಿ ಮೈತ್ರಿ ಮತ್ತು ವಿಕ್ಕಿ ಬ್ಯಾಕ್ ಸೀಟ್ನಲ್ಲಿ ಸೆಟಲ್ ಆದರು. ವಿಶ್ವಂತನ ಪಕ್ಕ ಫ್ರಂಟ್ ಸೀಟ್ನಲ್ಲಿ ಧಾತ್ರಿ ಕೂತು ಕಣ್ಣೀರಿನಿಂದ ಅಜ್ಜಮ್ಮ, ತಾತಯ್ಯ, ಅಪ್ಪ, ಅಮ್ಮ ಮತ್ತು ತಮ್ಮನಿಗೆ ಬಾಯಿ ಹೇಳ್ತಿದ್ಲು. ಕಾರ್ ಸ್ಟಾರ್ಟ್ ಆಗಿ ಆ ಊರಿನ ಗಡಿ ದಾಟಿದ್ರು ಧಾತ್ರಿ ಕಣ್ಣೀರು ನಿಲ್ಲಿಲ್ಲ. ಹೈದ್ರಾಬಾದ್ ತನಕ ಕಾಳ್ತೀನಿ ಅಂದರೆ ಹೇಳಿ, ಒಂದು ಬಕೆಟ್ ತರ್ತೀನಿ, ನಿಜಕ್ಕೂ ಅಲ್ಲಿ ನೀರಿನ ಬರಗಾಲ ಇದೆ ಅಂತ ವಿಶ್ವಂತ್ ಹಾಸ್ಯವಾಗಿ ಹೇಳಿದ್ದಕ್ಕೆ ವಿಕ್ಕಿ ಮತ್ತು ಮೈತ್ರಿ ನಗು ತಡೀತಿದ್ರೆ ಧಾತ್ರಿ ಮಾತ್ರ ವಿಶ್ವಂತ್ ಕಡೆ ಕೋಪದಿಂದ ನೋಡಿದ್ಲು. ನೀನು ಕೋಪದಿಂದ ನೋಡ್ತಿದ್ಯಾ ಅಂದ್ಕೋಬಹುದು, ಆದರೆ ನಿನಗೆ ಅಷ್ಟೊಂದು ಸೀನ್ ಇಲ್ಲ ಕಣೇ, ಗೂಬೆ ಮುಗ್ತೋಳೆ ಅಂತ ಅವನು ಕರ್ಚಿಫ್ ತೆಗೆದು ಆಕೆ ಕೈ ಕೊಟ್ಟಿದ್ದಕ್ಕೆ ಕಣ್ಣೀರು ಒರೆಸ್ಕೊಂಡು ವಾಸ್ತವವನ್ನು ಒಪ್ಕೊಳ್ತಾ ಸೀಟ್ ಹಿಂದಕ್ಕೆ ಹೊರಗದ್ಲು. ಅಣ್ಣ, ಅತ್ತೆ ಫುಲ್ಲಾಗಿ ತಿನ್ನಿಸಿದಾಳೆ, ಫುಡ್ ಸ್ಪೈಸಿ ಆಗಿದೆ, ನನಗೆ ಕೂಲ್ ಡ್ರಿಂಕ್ ಬೇಕು ಅಂತ ಮೈತ್ರಿ ಕೇಳಿದ ಮೇಲೆ ತಂಗಿ ಕೇಳಿದ ಕಣ್ಣ ಇಲ್ಲ ಅಂತಾನಾ, 10 ನಿಮಿಷ ಇರು, ಶಾಪ್ನಲ್ಲಿ ತೊಗೋತೀನಿ ಅಂತ ಹೇಳಿ ಶಾಪ್ ಬರ್ತಿದ್ದಂತೆ ವಿಶ್ವಂತ್ ಕಾರ್ ಪಾರ್ಕ್ ಮಾಡಿ ತಮ್ಮನಿಗೆ ಮತ್ತು ತಂಗಿಗೆ ಕೋಕ್, ಅತ್ತೆ ಮಗಳಿಗೆ ಇಷ್ಟವಾದ ರೋಸ್ ಮಿಲ್ಕ್ ತಂದು ಮೂವರಿಗೂ ಕೊಟ್ಟ. ವಿಕ್ಕಿ ಮತ್ತು ಮೈತ್ರಿ ಆರಾಮವಾಗಿ ಕೋಕ್ ಕುಡಿದು ಅಮ್ಮಯ್ಯ ಈ ಕೂಲಾಗಿದೆ ಅಂತ ಇಬ್ಬರು ಸೀಟ್ ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಕೊಂಡ್ರು. ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ರು. ನಿನಗೇನು ಇಲ್ವಾ ಅಂತ ಕೇಳಿದ್ಲು ಧಾತ್ರಿ. ಅವನು ತನಗಾಗಿ ಏನೂ ತರದೇ ಇದ್ದಿದ್ದಕ್ಕೆ. ಬೇಡ ಬಿಡು ನನಗೆ ಅಂತ ವಿಶ್ವಂತ್ ಹೇಳಿದ್ದಕ್ಕೆ ಅವಳು ತಾನು ಸ್ವಲ್ಪ ಕುಡಿದು ಭಯದಿಂದಲೇ ವಿಶ್ವಂತನ ಕಡೆ ನೀಡಿದ್ಲು. ವಿಶ್ವಂತ್ ಒಂದು ಸಲ ತಮ್ಮ ಮತ್ತು ತಂಗಿಯನ್ನು ಮಿರರ್ನಲ್ಲಿ ನೋಡಿ ಆಕೆ ಕೈಯಲ್ಲಿದ್ದ ಬಾಟಲ್ ತಗೊಂಡು ಸ್ವಲ್ಪ ಕುಡಿದು ಮತ್ತೆ ಆಕೆ ಕೈಗೆ ಬಾಟಲ್ ಕೊಟ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.